ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಂದು ಫ್ಯಾಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹುಡುಗಿಯರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಕೆಲವು ಟಿಪ್ಸ್ಗಳನ್ನು ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಚೆನ್ನಾಗಿ ಕಾಣಿಸ್ಬೇಕು, ಫ್ಯಾಷನಬಲ್ ಆಗಿ ಕಾಣಿಸ್ಬೇಕು, ಇನ್ನೊಬ್ಬರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ. 90% ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಗಿ. ಸೊ ಫಸ್ಟ್ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ, ಫಸ್ಟ್ ನಿಮ್ಮನ್ನು ನೀವು ಪ್ರೀತಿಸಿ. ನೀವು ತೆಳ್ಳಗಾದ್ರೂ ಇರಿ, ದಪ್ಪನಾದ್ರೂ ಇರಿ, ಕುಳ್ಳಕ್ಕಾದ್ರೂ ಇರಿ ಅಥವಾ ಉದ್ದನಾದ್ರೂ ಇರಿ, ಫಸ್ಟ್ ನೀವು ನಿಮ್ಮನ್ನು ಪ್ರೀತಿಸೋದನ್ನ ಕಲ್ತ್ಕೋಬೇಕು. ಸೊ ನಮ್ಮನ್ನು ನಾವು ಯಾವತ್ತೂ ಡಿಮೋಟಿವೇಟ್ ಮಾಡ್ಕೋಬಾರ್ದು. ಹಾಗೇನೆ ಇನ್ನೊಬ್ಬರಿಗೆ ಯಾವತ್ತೂ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾವಾಗಲೂ ನಮಗೆ ನಾವೇನೇ ಬೆಸ್ಟ್ ಆಗಿರಬೇಕು, ನಾವೇನೇ ಫಸ್ಟ್ ಆಗಿರಬೇಕು ಕೂಡ. ಓಕೆ, ಫಸ್ಟು ಹುಡುಗಿಯರಿಗೆ ಮೇನ್ ಡ್ರೆಸ್ಸಿಂಗ್ ಟಿಪ್ಸ್ ಏನಪ್ಪ ಅಂತಂದರೆ, ಫಸ್ಟು ನೀವು ನಿಮ್ಮ ಸ್ಕಿನ್ ಕಲರಿನ ಪ್ರಕಾರ ನೀವು ಬಟ್ಟೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಕಲರ್ಗೆ ನಿಮ್ಮ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗೋ ರೀತಿ ನೀವು ನಿಮ್ಮ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಿಮಗೆ ಒಂದು ಪರ್ಫೆಕ್ಟ್ ಲುಕ್ ಅನ್ನೋದು ಬರೋದಕ್ಕೆ ಸಾಧ್ಯ ಆಗುತ್ತೆ. ನೀವು ನಿಮ್ಮ ಕಲರ್ಗೆ, ನಿಮ್ಮ ಬಾಡಿ ಕಲರ್ಗೆ ಮ್ಯಾಚ್ ಆಗದೇ ಇರೋ ಕಲರ್ನ ನೀವು ಯಾವುದೇ ರೀತಿಯಾದ ಬಟ್ಟೆಗಳನ್ನು ಹಾಕಿದ್ರೂ ಅದು ಚೆನ್ನಾಗಿ ಕಾಣಿಸೋದಿಲ್ಲ, ಅಷ್ಟಾಗಿ ಫ್ಯಾಷನಬಲ್ ಆಗಿ ಕೂಡ ಅನಿಸೋದೇ ಇಲ್ಲ. ನಿಮಗೆ ನಾನು ಕೊಡ್ತಾ ಇರುವಂತಹ ಒಂದು ಸ್ಟೈಲಿಶ್ ಫ್ಯಾಷನಬಲ್ ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ದುಪ್ಪಟ್ಟ, ಹಾಗೆಯೇ ಜ್ಯುವೆಲ್ರಿ, ವಾಚ್, ಹ್ಯಾಂಡ್ ಬ್ಯಾಗ್, ಹಾಗೆಯೇ ಸ್ಲಿಪ್ಪರ್, ಇವಿಷ್ಟನ್ನು ಮೇಯ್ನಾಗಿ ನೀವು ಅಬ್ಸರ್ವ್ ಮಾಡಲೇಬೇಕು. ಆವಾಗ ಮಾತ್ರ ನೀವು ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇದೆ ಅಂತ ಒಂದು ಲುಕ್ ಬರೋದು. ನಿಮಗೆ ಡ್ರೆಸ್ಸಿಂಗ್ ಸೆನ್ಸ್ ನಿಮಗೆ ಇದೆ ಅಂತ ಹೇಳಿ ಪರ್ಫೆಕ್ಟಾಗಿ ಅನ್ಸೋದೆ ಇವನ್ನು ನೀವು ಅಬ್ಸರ್ವ್ ಮಾಡ್ಕೊಂಡಾಗ. ಫಸ್ಟ್ ದುಪ್ಪಟ್ಟ ಬಗ್ಗೆ ಹೇಳ್ತೀನಿ. ಫಸ್ಟ್ ಏನಪ್ಪ ಅಂತಂದರೆ ದುಪ್ಪಟ್ಟ ನೀವು ಯಾವುದೇ ರೀತಿಯಾದ ಡ್ರೆಸ್ ಹಾಕೋಕ್ಕಿಂತ ಮುಂಚೆ ನಿಮ್ದು ಟಾಪ್ ಆಗಿರ್ಬೋದು ಅಥವಾ ಪ್ಯಾಂಟ್ ಆಗಿರ್ಬೋದು, ಅದು ಸಿಂಪಲ್ ಆಗಿ ಪ್ಲೈನ್ ಆಗಿತ್ತು ಅಂತಂದರೆ ನೀವು ಒಂದು ಗ್ರ್ಯಾಂಡ್ ಆಗಿರೋ ದುಪ್ಪಟ್ಟನ ವೇರ್ ಮಾಡಿ. ಆವಾಗ ತುಂಬಾನೇ ಫ್ಯಾಷನಬಲ್ ಆಗಿ ಕಾಣಿಸುತ್ತೆ, ನೀವು ಕೂಡ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತೀರಾ. ನೀವು ಒಂದು ಆಪೋಸಿಟ್ ಕಲರ್ನ ನೀವು ಮ್ಯಾಚ್ ಮಾಡಿದಾಗ ಅದು ಒಂದು ಪರ್ಫೆಕ್ಟ್ ಲುಕ್ಕನ್ನು ಕೊಡುತ್ತೆ. ಓಕೆನಾ. ನೆಕ್ಸ್ಟು ಜ್ಯುವೆಲ್ರಿ. ನೀವು ಇಯರ್ಗೆ ನೀವು ಒಂದು ಗ್ರ್ಯಾಂಡ್ ಆಗಿರೋ ಇಯರಿಂಗ್ಸ್ನ ಹಾಕ್ತಾ ಇದ್ದೀರಾ ಅಂತಂದರೆ ನೀವು ನೆಕ್ಲೆಸ್ನ ತುಂಬ ಸಿಂಪಲ್ ಆಗಿರೋಂತಹ ನೆಕ್ಲೆಸ್ನ ವೇರ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನೀವು ನೆಕ್ಲೆಸ್ನ ಹೈಲೈಟ್ ಮಾಡ್ತಾ ಇದ್ದೀರಾ ಅಂದರೆ ಇಯರಿಂಗ್ಸ್ನ ನೀವು ತುಂಬ ಸಿಂಪಲ್ ಆಗಿರೋದನ್ನ ಹಾಕೋಬೇಕಾಗುತ್ತೆ. ನೀವು ಇಯರಿಂಗ್ಸ್ನು ಗ್ರ್ಯಾಂಡಾಗಿ ಹಾಕ್ಕೊಂಡು ನೆಕ್ಲೆಸ್ನು ಗ್ರ್ಯಾಂಡಾಗಿ ಹಾಕ್ಕೊಂಡ್ರೆ ಅಂದರೆ ಅದು ಒಂಥರ ಗಜಿಬಿಜಿ ಅಂತ ಅನಿಸುತ್ತೆ, ಫ್ಯಾಷನ್ ಆಗಿ ಕಾಣಿಸಲ್ಲ, ತುಂಬಾ ಓವರ್ ಆಗಿ ಹಾರ್ಡ್ ಆಗಿ ಕಾಣಿಸುತ್ತೆ. ಸೊ ಅವಾಗ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇಯರಿಂಗ್ಸ್ನ ಗ್ರ್ಯಾಂಡಾಗಿ ಹಾಕ್ಕೊಂಡ್ರೆ ನೆಕ್ಲೆಸ್ನ ಸಿಂಪಲ್ ಆಗಿರೋದು ಹಾಕೊಳ್ಳಿ, ನೆಕ್ಲೆಸ್ನ ಗ್ರ್ಯಾಂಡ್ ಆಗಿರೋದು ಹಾಕ್ಕೊಂಡ್ರೆ ಇಯರಿಂಗ್ಸ್ನ ಸಿಂಪಲ್ ಆಗಿರೋದು ಹಾಕ್ಕೊಳ್ರಿ. ಆವಾಗ ಒಂದು ಸ್ಟೈಲಿಶ್ ಲುಕ್ ಬರುತ್ತೆ, ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ಹ್ಯಾಂಡ್ ಬ್ಯಾಗ್ನ ಹೈಲೈಟ್ ಮಾಡಿದಾಗ ಮಾತ್ರ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಫ್ಯಾಷನಬಲ್ ಆಗಿ ಕಾಣಿಸ್ತೀರಾ. ಓಕೆನಾ. ನೀವು ಜಾಸ್ತಿ ನೀವು ಹ್ಯಾಂಡ್ ಬ್ಯಾಗ್ಸ್ನ ನೀವು ಚೆನ್ನಾಗಿರೋ ಹ್ಯಾಂಡ್ ಬ್ಯಾಗ್ಸ್ನ ಪರ್ಚೇಸ್ ಮಾಡಿ. ಹಾಗೆಯೇ ಕೆಲವೊಬ್ಬರು ನೀವು ಶೋಲ್ಡರ್ಗೆ ಹ್ಯಾಂಡ್ ಬ್ಯಾಗ್ನ ಹಾಕ್ತಾ ಇರ್ತೀರಾ. ಸೊ ಅದು ಫ್ಯಾಷನಬಲ್ ಆಗಿ ಕಾಣಿಸೋದಿಲ್ಲ. ನಾನೊಂದು ಪಿಕ್ಚರ್ನ ತೋರಿಸ್ತೀನಿ. ಆ ಪಿಕ್ಚರ್ನ ಪ್ರಕಾರ ನೀವು ಹ್ಯಾಂಡ್ ಬ್ಯಾಗ್ನ ಹಾಕೋದ್ರಿಂದ ತುಂಬಾ ಫ್ಯಾಷನಬಲ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಸ್ಟೈಲಿಶ್ ಆಗಿ ಕೂಡ ಕಾಣಿಸ್ತೀರಾ. ನೋಡಿದ್ರಲ್ಲ, ಈ ಪಿಕ್ಚರಿನ ಪ್ರಕಾರ ನೀವು ಇಲ್ಲಿಗೆ ಹ್ಯಾಂಡ್ಗೆ ನೀವು ಹ್ಯಾಂಡ್ ಬ್ಯಾಗ್ನ ಹಾಕಿದಾಗ ಮಾತ್ರ ಒಂದು ಸ್ಟೈಲಿಶ್ ಲುಕ್ ಅನ್ನೋದು ಕಾಣಿಸುತ್ತೆ. ಓಕೆನಾ. ನೆಕ್ಸ್ಟ್ ಸ್ಯಾಂಡಲ್ಸ್. ನೀವು ಮಾಡರ್ನ್ ಡ್ರೆಸ್ ಹಾಕ್ತಾ ಇದ್ದೀರಾ ಅಂತಂದರೆ ನೀವು ಶೂಸ್ ಅಥವಾ ಆ ಥರ ರೀತಿಯಾದ ಮ್ಯಾಚಿಂಗ್ ಸ್ಯಾಂಡಲ್ಸ್ಗಳನ್ನ ಹಾಕಿ. ಇಲ್ಲ ಅಂತಂದರೆ ನೀವು ಕುರ್ತೀಸ್ ಆ ಥರ ಹಾಕ್ತಾ ಇದ್ದೀರಾ ಅಂತಂದರೆ ಒಂದು ಸಿಂಪಲ್ ಆಗಿರೋ ಸ್ಯಾಂಡಲ್ಸ್ಗಳನ್ನ ನೀವು ಹಾಕ್ಬೋದು. ಅಥವಾ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಸ್ಯಾಂಡಲ್ಸ್ ಹಾಕಬೇಕು ಅಂತಂದರೆ ಯಾವುದಾದ್ರೂ ಫಂಕ್ಷನ್ನು ಪಾರ್ಟಿ ವೇರ್ ಹೋಗ್ತಾ ಇದ್ದೀರಾ ಅಂತಂದರೆ ಅದರಲ್ಲೇ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಸ್ಯಾಂಡಲ್ಸ್ನ ನೀವು ಹಾಕ್ಬೋದು, ಆವಾಗ ತುಂಬಾ ಒಳ್ಳೆ ಲುಕ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ದುಪ್ಪಟ್ಟ, ಜ್ಯುವೆಲ್ರಿ, ಹ್ಯಾಂಡ್ ಬ್ಯಾಗ್, ಸ್ಯಾಂಡಲ್ಸ್ಗೆ ಜಾಸ್ತಿ ಹೊತ್ತು ಕೊಡೋದ್ರಿಂದ ನೀವು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತೀರಾ.
ಸೊ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದಾಗ ಮಾತ್ರನೇ ನೀವು ಒಂದು ಪರ್ಫೆಕ್ಟ್ ಡ್ರೆಸ್ಸಿಂಗ್ ಲುಕ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ, ಒಂದು ಪರ್ಫೆಕ್ಟ್ ಡ್ರೆಸ್ಸಿಂಗ್ ಸೆನ್ಸ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಓಕೆನಾ. ಆಮೇಲೆ ವಾಚ್, ಒಳ್ಳೆ ಬ್ರ್ಯಾಂಡೆಡ್ ವಾಚ್ಗಳನ್ನು ತಗೊಳ್ಳಿ. ವಾಚ್ಗಳಿಂದನೂ ಕೂಡ ನಿಮ್ಮ ಸ್ಟೈಲಿಶ್ ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನೀವು ಚೆನ್ನಾಗಿರೋ ಬ್ರ್ಯಾಂಡೆಡ್ ವಾಚ್ಗಳನ್ನು ತಗೊಂಡ್ರಿ ಅಂತಂದರೆ ಅದು ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ, ಹಾಗೆಯೇ ತುಂಬಾನೇ ಸ್ಟೈಲಿಶ್ ಆಗಿ ಕೂಡ ಕಾಣಿಸುತ್ತೆ. ಸೊ ಆವಾಗ ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಅದರಿಂದ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇನ್ನೂ ಕೂಡ ಇಂಪ್ರೂವ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ವಾಚ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆನ ಕೊಡಬೇಕು. ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಬಾಡಿಗೆ ತಕ್ಕನಾಗೆ ಡ್ರೆಸ್ಸನ್ನು ಹಾಕಬೇಕು. ಸೊ ನೀವು ತುಂಬ ಲೂಸ್ ಆಗಿರೋ ಡ್ರೆಸ್ ಹಾಕಿದ್ರೂ ಕೂಡ ಚೆನ್ನಾಗಿ ಕಾಣಿಸಲ್ಲ, ಅಥವಾ ಫುಲ್ ಟೈಟ್ ಆಗಿರೋ ಡ್ರೆಸ್ ಹಾಕಿದ್ರೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ನಿಮ್ಮ ಬಾಡಿಗೆ ಕರೆಕ್ಟ್ ಆಗಿರುವಂತಹ ಸೈಜನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಬಾಡಿಗೆ ಕರೆಕ್ಟ್ ಸೈಜ್ ಫಿಟ್ಟಿಂಗ್ ಡ್ರೆಸ್ಸನ್ನು ನೀವು ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತೀರಾ. ಅವಾಗ ತುಂಬಾನೇ ಬ್ಯೂಟಿಫುಲ್ ಆಗಿ, ತುಂಬಾನೇ ಫ್ಯಾಷನಬಲ್ ಆಗಿ ಕಾಣಿಸ್ತೀರಾ. ಓಕೆನಾ. ಅದಕ್ಕೋಸ್ಕರ ನಿಮ್ಮ ಡ್ರೆಸ್ಸನ್ನ ನೀವು ಕಂಫರ್ಟಬಲ್ ಆಗೋ ರೀತಿ ಬಾಡಿಗೆ ಹಾಕೋದ್ರಿಂದನೂ ಕೂಡ ನಿಮ್ಮ ಫ್ಯಾಷನ್ ಇನ್ನೂ ಜಾಸ್ತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಕೆಲವೊಬ್ರು ಕುರ್ತಾಗಳನ್ನ ಹಾಕಿರ್ತೀರ, ಕುರ್ತಾಕ್ಕೆ ಲೆಗ್ಗಿನ್ಸ್ ಪ್ಯಾಂಟನ್ನು ತುಂಬ ಲೂಸ್ ಇರೋದು ಹಾಕ್ತೀರಾ. ಸೊ ಆ ಥರ ಮಿಸ್ಟೇಕ್ ಮಾಡಬೇಡಿ. ನೀವು ಲೆಗ್ಗಿನ್ಸ್ ಪ್ಯಾಂಟ್ ಕೂಡ ಟೈಟ್ ಆಗಿರಬೇಕು. ಇಲ್ಲಾಂದರೆ ಆ್ಯಂಕಲ್ ಲೆಂತ್ ಪ್ಯಾಂಟ್ ಬರುತ್ತಲ್ಲ, ಅದು ಇನ್ನೂ ಬೆಟರ್. ಅದು ಇನ್ನೂ ತುಂಬಾನೇ ಪರ್ಫೆಕ್ಟ್ ಲುಕ್ ಕೊಡುತ್ತೆ ಒಂದು ಡ್ರೆಸ್ಸಿಂಗ್ಗೆ. ಅದಕ್ಕೋಸ್ಕರ ನೀವು ಆ್ಯಂಕಲ್ ಲೆಂತ್ ಪ್ಯಾಂಟ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡಿ, ಅದರಿಂದ ಕೂಡ ತುಂಬ ಫ್ಯಾಷನಬಲ್ ಆಗಿ ಕಾಣಿಸ್ತೀರಾ. ಆಮೇಲೆ ನೀವು ಒಂದೇ ಥರದ ಡ್ರೆಸ್ಗಳನ್ನು ನೀವು ಜಾಸ್ತಿ ವೇರ್ ಮಾಡೋದಕ್ಕಿಂತ ಆವಾಗ ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಡ್ರೆಸ್ಗಳನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಕುರ್ತಾಗಳಿಗೆ ಜೀನ್ಸ್ಗಳನ್ನು ಮ್ಯಾಚಿಂಗ್ ಮಾಡ್ತಾ ಇರಿ. ಆವಾಗ ನಿಮ್ಮ ಡ್ರೆಸ್ ಸ್ಟೈಲ್ ಕೂಡ ಸ್ವಲ್ಪ ಚೇಂಜ್ ಮಾಡ್ತಾ ಇರಿ. ಬೇರೆ ಬೇರೆ ಥರದ ಬಟ್ಟೆಗಳನ್ನು ಹಾಕ್ಕೊಳ್ಳಿ, ಆವಾಗ ತುಂಬ ಫ್ಯಾಷನಬಲ್ ಆಗಿ ಕಾಣಿಸ್ತೀರಾ. ಮೇಯ್ನ್ ಆಗಿ ಲಿಪ್ಸ್ಟಿಕ್, ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ಗೆ ಒಂದು ಪರ್ಫೆಕ್ಟ್ ಲುಕ್ ಕೊಡೋದೇ ನಿಮ್ಮ ಲಿಪ್ಸ್ಟಿಕ್. ನೀವು ಲಿಪ್ಸ್ಟಿಕ್ನ ಹಚ್ಚೋ ಮೊದಲು ಲಿಪ್ ಬಾಮ್ನ ಹಚ್ಚಿ ಆ ನಂತರ ನೀವು ಲಿಪ್ಸ್ಟಿಕ್ ಹಚ್ಚೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಲಿಪ್ಸ್ ಕೂಡ ತುಂಬಾನೇ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆವಾಗ ನಿಮಗೆ ಒಂದು ಪರ್ಫೆಕ್ಟ್ ಒಂದು ಲುಕ್ ಅನ್ನೋದು, ಫ್ಯಾಷನ್ ಲುಕ್ ಅನ್ನೋದು ಬರುತ್ತೆ. ಓಕೆನಾ. ನೀವು ಅದಕ್ಕೋಸ್ಕರ ಲಿಪ್ಸ್ಟಿಕ್ಗೂ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆನ ಕೊಟ್ಟು ನೀವು ಲಿಪ್ಸ್ಟಿಕ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.